ರೈತರ ದಿಲ್ಲಿ ಚಲೋ ಕದನ ತೀವ್ರಗೊಳ್ತಾ ಇದೆ ಕ್ಷಣ ಕ್ಷಣಕ್ಕೂ ಕೂಡ. ಈಗಾಗಲೇ ಹಲವು ಬೇಡಿಕೆಗಳನ್ನ ಮುಂದಿಟ್ಕೊಂಡು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ನಡೀತಾ ಇರುವಂತಹ ಪ್ರತಿಭಟನೆ ಏನಿದೆ, ದೆಹಲಿಯಲ್ಲಿ ಮತ್ತಷ್ಟು ಜೋರಾಗ್ತಾ ಇದೆ ಈ ಪ್ರತಿಭಟನೆ. ದೆಹಲಿಯಲ್ಲಿ ಮತ್ತಷ್ಟು ಜೋರಾಗ್ತಾ ಇದೆ ರೈತರ ಪ್ರತಿಭಟನೆ. ಬ್ಯಾರಿಕೇಡ್ ಏರದಂತೆ ತಡೆಯಲು ಮುಳ್ಳು ತಂತಿಗಳನ್ನ ಅಳವಡಿಕೆ ಮಾಡಿದ್ದಾರೆ. ಬೃಹತ್ ಕಂಟೈನರ್ಗಳನ್ನ ಸ್ಥಳಕ್ಕೆ ಪೊಲೀಸರು ತಂದಿದ್ದಾರೆ. ಮತ್ತೊಂದು ಕಡೆ ರೈತರ ಜೊತೆ ಚರ್ಚೆಗೆ ರೆಡಿ ಇದ್ದೀವಿ, ಎಲ್ಲ ಅಂಶಗಳನ್ನ ಗಣನೆಗೆ ತಗೊಂಡು ಮಾತುಕತೆ ನಡೆಸಬೇಕು ಅಂತ ಕೇಂದ್ರ ಕೃಷಿ ಸಚಿವ ಅರ್ಜುನ್ ಮುಂಡಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೆಲವು ಬೇಡಿಕೆಗಳನ್ನ ಇಟ್ಕೊಂಡಿದ್ದಾರೆ ರೈತರು. ಕನಿಷ್ಠ ಬೆಂಬಲ ಬೆಲೆ ವ್ಯವಸ್ಥೆಯ ರಕ್ಷಣೆಗಾಗಿ ಅದಕ್ಕೆ ಕಾಯ್ದೆಯ ರೂಪ ಕೊಡಬೇಕು ನೀವು ಅಂತ ಕೇಳಿದ್ರು. 2 ವರ್ಷದ ಹಿಂದೆ ಪ್ರತಿಭಟನೆ ಮಾಡಿದ್ರಲ್ಲ ಇದೇ ಡೆಲ್ಲಿಲಿ, ಆಗ ದಾಖಲಿಸಿದ ಕೇಸ್ಗಳನ್ನ ವಾಪಸ್ ಪಡ್ಕೊಳ್ಳಿ ಅಂತ ಬೇಡಿಕೆ ಇಟ್ಟಿದ್ದಾರೆ. 2020-21ರ ಪ್ರತಿಭಟನೆ ವೇಳೆ ಕೆಲ ರೈತ ಕುಟುಂಬದಲ್ಲಿ ಮಡಿದಿದ್ರಲ್ಲ, ಅವರಿಗೆ ಸೂಕ್ತ ಪರಿಹಾರ ಕೊಡಬೇಕು ಅಂತ ಕೇಳಿದ್ರು. ರೈತರು ಕೃಷಿ ಕಾರ್ಮಿಕರಿಗೆ ಪಿಂಚಣಿ ಕೊಡಬೇಕು, ರೈತರ ಸಾಲ ಮನ್ನಾ ಮಾಡಬೇಕು, ಹೀಗೆ ಹಲವು ಬೇಡಿಕೆಗಳನ್ನು ಇಟ್ಕೊಂಡು ಮಾಡ್ತಾ ಇರುವ ಪ್ರತಿಭಟನೆ 2ನೇ ದಿನಕ್ಕೆ ಕಾಲಿಟ್ಟಿದೆ. ಮಗದೊಂದು ಕಡೆ ಟ್ರ್ಯಾಕ್ಟರ್ನ ಕೂಡ ತಂದು ಹಲವು ರೈತ ಸಂಘಟನೆಗಳು ಪ್ರತಿಭಟನೆಗೆ ಮತ್ತಷ್ಟು ಒತ್ತು ಕೊಡಲು ಅಥವಾ ಪ್ರಖರತೆಯಿಂದ ಕೂಡಿರೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಪೊಲೀಸರು ಬಿಡ್ತಾ ಇಲ್ಲ. ಬ್ಯಾರಿಕೇಡ್ ಏರದಂತೆ ತಡೆಯಲು ಮುಳ್ಳು ತಂತಿಗಳ ಅಳವಡಿಕೆ ಮಾಡಿದ್ದಾರೆ. ಒಂದೊಂದು ಏರಿಯಾಗೂ ಕೂಡ ಒಂದೊಂದು ರೀತಿಯಲ್ಲಿ ಅವರು ಟ್ರ್ಯಾಕ್ಟರಲ್ಲಿ ಒಂದು ಏರಿಯಾ ಪಾಸ್ ಆದರೆ ಮುಂದಕ್ಕೆ ಏನು ಮಾಡಬೇಕು, ಅಲ್ಲಿ ಅವ್ರು ಬರದಂತೆ ಏನು ಮಾಡಬೇಕು, ಹೀಗೆ ಹಲವು ಕ್ರಮಗಳನ್ನ ಅಲ್ಲಿನ ಸರ್ಕಾರ ಕೂಡ ಅಂದರೆ ಪೊಲೀಸರು ಕೂಡ ತಗೊಳ್ತಾ ಇದ್ದಾರೆ. ಅದರ ನಡುವಲ್ಲಿಯೂ ಇದೀಗ ರೈತರು ತಮ್ಮ ಪ್ರತಿಭಟನೆಯನ್ನ ಕೈ ಬಿಡೋಕೆ ಸಿದ್ಧರಿಲ್ಲ, ನಮ್ಮ ಬೇಡಿಕೆಗಳನ್ನು ಈಡೇರಿಸಲೇಬೇಕು ಅಂತ ಕೂತಿದ್ದಾರೆ. ಅದಕ್ಕೆ ಕೇಂದ್ರ ಕೃಷಿ ಸಚಿವ ಅರ್ಜುನ್ ಮುಂಡಾ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲ ಅಂಶಗಳನ್ನ ನಾವು ಪರಿಗಣನೆಗೆ ತಗೊಳ್ತೀವಿ, ಮಾತುಕತೆ ನಡೆಸ್ತೀವಿ ಅಂತ, ಚರ್ಚೆಗೂ ಕೂಡ ನಾವು ರೆಡಿ ಇದ್ದೀವಿ ಅಂತ ಹೇಳಿದ್ದಾರೆ. ಆದರೆ ರೈತರು ತಮ್ಮ ಪ್ರತಿಭಟನೆಯನ್ನ ಕೈ ಬಿಡೋ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಬ್ಯಾರಿಕೇಡ್ ಏರಬಾರ್ದು ಅಂತ ಮುಳ್ಳು ತಂತಿಗಳನ್ನು ಅಳವಡಿಕೆ ಮಾಡಿದ್ದಾರೆ. ಅಲ್ಲಿ ಗಮನಿಸ್ತಾ ಇದ್ದೀರಿ, ಮೊನ್ನೆಯಿಂದಲೂ ನಡೀತಾ ಇರುವಂತಹ ಈ ರೈತರ ದಿಲ್ಲಿ ಚಲೋ, ನೆನ್ನೆ ಗಾಳಿಯಲ್ಲಿ ಈಗ ಒಂದು ಹಲವು ಪ್ರಯೋಗಗಳನ್ನ ಕೂಡ ಪೊಲೀಸರು ಮಾಡಿದ್ರು. ಇದರ ನಡುವೆಯೂ ಬೃಹತ್ ಕಂಟೈನರ್ಗಳನ್ನ ಪೊಲೀಸರು ಸ್ಥಳಕ್ಕೆ ತಂದಿದ್ದಾರೆ. ಯಾವುದೇ ಕಾರಣಕ್ಕೂ ಅವರು ಈ ಜಾಗ ಬಿಟ್ಟು ಮುಂದಕ್ಕೆ ಹೋಗಬಾರ್ದು ಅಂತ, ಹಲವು ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಒತ್ತಾಯಿಸೋ ನಿಟ್ಟಿನಲ್ಲಿ ಪಂಜಾಬ್ ಮತ್ತು ಹರಿಯಾಣದ ಸಾವಿರಾರು ರೈತರು ಡೆಲ್ಲಿ ಚಲೋ ಪ್ರತಿಭಟನೆಗೆ ಚಾಲನೆ ಕೊಟ್ಟಿದ್ರು. ಅದನ್ನ ಮುಂದುವರಿಸ್ತಾ ಇದ್ದಾರೆ. ಈಗ ಟ್ರ್ಯಾಕ್ಟರ್ ಮಾತ್ರ ಅಲ್ಲ, ಲಾರಿ ಸೇರಿದಂತೆ ಸಾವಿರಾರು ವಾಹನಗಳಲ್ಲಿ ಹಲವು ರಾಜ್ಯಗಳಿಂದ ದೆಹಲಿಯತ್ತ ಪ್ರಯಾಣ ಬೆಳೆಸಿದ್ರು. ಅದರ ಚಿತ್ರಣವನ್ನ ಗಮನಿಸ್ತಾ ಇದ್ದೀರಿ. ಒಂದ್ ರೀತಿ ರೈತರು ಮತ್ತು ಈ ಪೊಲೀಸರ ನಡುವೆ ಸಂಘರ್ಷವೇ ಏರ್ಪಡ್ತಾ ಇದೆ.